ನಮಸ್ಕಾರ, ಇದು ಒನ್ ಇಂಡಿಯಾ ಟಿವಿ. ನಾನು ನಿಮ್ಮ ಜಯಕುಮಾರ್. ಸ್ನೇಹಿತರೆ, ಮಂಡ್ಯದಲ್ಲಿ ಇವತ್ತು ನಾವು ಮಂಡ್ಯದ ತುಂಬಾ ಮುಖ್ಯವಾದ ಸ್ಥಳ ಆದಂತ ಮಂಡ್ಯ ರೈಲ್ವೆ ಸ್ಟೇಷನ್ ಅಲ್ಲಿ ಇದ್ದೀವಿ. ಒಂದು ದಿನಕ್ಕೆ ಕನಿಷ್ಠ ಅಂದ್ರೂ 2,000-3,000 ಜನ ಟ್ರೈನಲ್ಲಿ ಪ್ರಯಾಣ ಮಾಡುವಂತ ಜಾಗವಿದು. ಆಮೇಲೆ ನೀವು ಇಂಜಿನಿಯರ್ಗಳು ತಾನೇ ಏನ್ ಮಾಡ್ತಾ ಇದ್ದೀರಿ, ಏನ್ ಸರ್ವೆ ಮಾಡ್ತಾ ಇದ್ದೀರಿ, ಯಾಕೆ ನಿಮ್ ಜನ ಯಾರು ಮಾತಾಡಲ್ವಾ, ಇಲ್ಲ ಯಾರು ನಿಮ್ಗೆ ಕಂಪ್ಲೇಂಟ್ ಮಾಡಲ್ಲ, ಇಲ್ಲ ಬೇಜವಾಬ್ದಾರಿತನ ಏನು ಅಂತ ಗೊತ್ತಾಯಿಲ್ಲ. ಆಮೇಲೆ ಇಲ್ಲಿರುವ ಇದನ್ನ ವಾರ್ಡ್ ನಂಬರ್ 1ಕ್ಕೆ ಸೇರುತ್ತೆ. ವಾರ್ಡ್ ನಂಬರ್ 1ರಲ್ಲಿರುವಂತ ಸದಸ್ಯರು ಏನ್ ಮಾಡ್ತಾ ಇದ್ದೀರಿ, ಏನ್ ಇಷ್ಟು ಸುಂದರವಾಗಿ ಇಟ್ಕೊಂಡಿದ್ದೀರಲ್ಲ ಈ ರೋಡ್ನ? ಸರ್, ಸುಂದರವಾಗಲ್ಲ. ನಮ್ಮ ಗದ್ದೆ ರೋಡ್ ಎಷ್ಟೋ ಚೆನ್ನಾಗಿದೆ ಸರ್. ಇದಕ್ಕಿಂತ ನಾವು ಗದ್ದೆ ರೋಡಲ್ಲಿ ಆರಾಮಾಗಿ ಓಡಾಡ್ಬೋದು, ಇಲ್ಲಿ ಓಡಾಡೋದಕ್ಕಿಂತ. ಅದೇ 5 ವರ್ಷದಿಂದ ಇದೇ ಮಾತಾಡ್ದು, ನಾಳೆ ನಾಳೆ ನಾಳೆ, ಈ ವರ್ಷ ಆ ವರ್ಷ, ಅವ್ರು ಬರಲಿ ಇವ್ರು ಬರಲಿ, ಇಷ್ಟೇ ಮಾತು ಸರ್. ನಾವು ನಗರಸಭೆಗೆ ಹೇಳ್ತೀವಿ, PWಗೆ ಹೇಳ್ತೀವಿ. PW ಕೇಳಿದ್ರೆ ಅದು ನಮಗೆ ಸರಿ ಇಲ್ಲ ಅಂತ ಅಂತಾರೆ. ನಗರಸಭೆಯವ್ರು ಕೇಳಿದ್ರೆ ಆಯ್ತು ಬರ್ತೀವಿ ಮಾಡ್ತೀವಿ ಅಂತ ಅಂತಾರೆ. ಮಾಡಲ್ಲ ಅವ್ರು ಬಂದು. ನಾವು ಎಷ್ಟು ಸರಿ ಅಂತ ಹೇಳೋಣ ನಾವು. ಅಥವಾ ಅನಾಚಾರ ಆಗಿದೆ, ಅವು ಆಗಿದೆ, ನಾವು ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಆಗಿದೆ ಅಂತ ಆಗಿದೆ. ಆದ್ರೂ ಅಷ್ಟು ಹೇಳಿದ್ರು ನಾವು ಅವರು ಏನು ಗಮನಕ್ಕೆ ತಗೊಳ್ತಾ ಇಲ್ಲ. ನಗರದ ಮಧ್ಯಭಾಗದಲ್ಲಿ ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ, ಸುಬ್ರಹ್ಮಣ್ಯ ದೇವಸ್ಥಾನ, ಆಂಜನೇಯ ದೇವಸ್ಥಾನಗಳು ಇದೆ. ಈ ದೇವಸ್ಥಾನಗಳಿಗೆ ಪ್ರತಿನಿತ್ಯ ಸಾವಿರಾರು ಜನ ಬರ್ತಾರೆ. ಜೊತೆಗೆ ವಿಶೇಷ ಪೂಜೆಗಳಾದಂಥ ಕಾರ್ತಿಕ್ ಸೋಮವಾರ, ಸ್ಕಂದ ಷಷ್ಠಿ, ನಾಗರ ಪಂಚಮಿ, ಹೊಸ ವರ್ಷದ ದಿನ, ಸಂಕ್ರಾಂತಿ ದಿನ, ಮಕರ ಸಂಕ್ರಾಂತಿ, ಮಕರ ಜ್ಯೋತಿ ಹಾಗೂ ವೀರಾಂಜನೇಯ ಸ್ವಾಮಿಯ ಹನುಮ ಜಯಂತಿ ದಿನದಲ್ಲಿ ಸಾವಿರಾರು ಜನ, 30-40 ಸಾವಿರ ಜನ ಸೇರ್ತಾರೆ. ಇಂಥ ದೇವಸ್ಥಾನಗಳನ್ನು ಹೊಂದಿರುವಂಥ ಪುಣ್ಯಕ್ಷೇತ್ರವಾದ ಮಂಡ್ಯದಲ್ಲಿ ಈ ರಸ್ತೆ ನೋಡಿದ್ರೆ ಭಯ ಆಗುತ್ತೆ. ಯಾಕೆಂದರೆ ಬಂದಂಥ ಸಾರ್ವಜನಿಕರು ಹೇಳ್ತಾರೆ, ಈ ರಸ್ತೆ ಸರಿ ಮಾಡ್ಸೋಕ್ಕಾಗಲಿಲ್ವಾ, ಕಳೆದ 35 ವರ್ಷದಿಂದ ನೀವೆಲ್ಲ ದೇವಸ್ಥಾನದಲ್ಲಿದ್ದೀರಿ, ಎಲ್ಲ ಸುಮಾರು ಜನ ಗೊತ್ತಿದೆ, ನಿಮಗೆ ಗೊತ್ತಿರುವಂಥ ವ್ಯಕ್ತಿಗಳಿಗೆ ಹೇಳಿ ರಸ್ತೆಯನ್ನು ಸರಿ ಮಾಡ್ಸೋಕ್ಕಿಲ್ವಾ ಅಂತ ಕೇಳಿರುವಂಥದ್ದು ಇದೆ. ಆದರೆ ನಾವು ಕಳೆದ ಸುಮಾರು ವರ್ಷಗಳಿಂದ ಪ್ರಯತ್ನ ಪಡ್ತಾನೇ ಇದ್ದೀವಿ. 2-3 ಸರಿ ರಸ್ತೆಗೆ MLA ಅವರು ಗ್ರ್ಯಾಂಟ್ನ ಹಾಕ್ಸ್ಕೊಟ್ಟಿದ್ರು. ಗ್ರ್ಯಾಂಟ್ ಬಂತು, ಆದರೆ ಅದು ಏನಾಯಿತು ಅನ್ನೋದು ಗೊತ್ತಾಗಲಿಲ್ಲ. ಬೆಂಗಳೂರಿನಲ್ಲೇ ಬಿದ್ದೋಯ್ತಾ ಅದು ಫೈಲು ಏನು ಅನ್ನೋದೇ ಗೊತ್ತಾಗಿಲ್ಲ. ಮತ್ತು ನಮ್ಮ ಕೌನ್ಸಿಲರ್ ಆದಂಥ ಪ್ರಕಾಶ್ ನಾಗೇಶ್ ಅವ್ರಿಗೂ ಹೇಳ್ತಾನೆ ಇದ್ವಿ. ಅವರು ಪಾಪ ನಮ್ಮ ದೇವ್ರನ್ನ ಪರಮ ಭಕ್ತರು, ಅವರು ಬರ್ತಾ ಇರ್ತಾರೆ. ಅವರು ನೋಡಿ ಪಾಪ ಬೇಸರ ಮಾಡ್ಕೊತಾರೆ, ನಮ್ಮ ಕೈಲಿ ಈ ರಸ್ತೆಗಳನ್ನ ಮಾಡ್ಸೋಕ್ಕಾಗ್ತಾ ಇಲ್ವಲ್ಲ. ಮತ್ತು ಜೊತೆಗೆ ರಾತ್ರಿ ಹೊತ್ತು ಹೆಚ್ಚು ಕಮ್ಮಿ 10 ಗಂಟೆ ರಾತ್ರಿಯಲ್ಲೆಲ್ಲ ಇಲ್ಲಿ ಓಡಾಡೋಕ್ಕೆ ಭಯ ಆಗುತ್ತೆ ಆ ಕಡೆ ಈ ಕಡೆ ರಸ್ತೆಗಳಲ್ಲಿ. ಯಾಕೆಂದರೆ ಕಳ್ಳರು ಇರ್ತಾರೆ, ಪಿಕ್ ಪಾಕೆಟ್ ಜಾಸ್ತಿ ನಡೆಯುತ್ತೆ. ಎಷ್ಟೋ ಸಾರಿ ನಾವು ಕಳ್ಳರುಗಳನ್ನ ಹಿಡಿದು ಹೊಡೆದು ಕಳಿಸಿರುವಂಥದ್ದು ಇದೆ. ಬೆಳಗ್ಗೆಯಿಂದ ಸಂಜೆ ಸಾವಿರಾರು ಜನ ಬರ್ತಾರೆ, ಪಾರ್ಕಲ್ಲಿ ಕೂತ್ಕೋತಾರೆ, ಅನೈತಿಕ ಚಟುವಟಿಕೆಗಳು ನಡೀತಾ ಇವೆ. ಇದನ್ನೆಲ್ಲ ನೀವು ನೋಡಿ ರಸ್ತೆಯನ್ನು ಮಾಡಿಸ್ಕೊಡ್ಬೇಕು. ಮತ್ತು ಈ ರಸ್ತೆಯಲ್ಲಿ ಎಷ್ಟೋ ಜನ ಟ್ರೈನ್ಗೆ ಹೋಗುವಂಥವ್ರು ಬಿದ್ದಿದ್ದಾರೆ, ನಮ್ಮ ಕಣ್ಣು ಮುಂದೆನೇ ಬಿದ್ದು ಕೈಕಾಲು ಮುರ್ಕೊಂಡಿದ್ದಾರೆ. ಮತ್ತು ರಸ್ತೆಗಳಲ್ಲಿ 3 ರಸ್ತೆ ಡುಬ್ಬಗಳು ಬೇರೆ ಹೈಟಾಗಿ ಹಾಕಿದ್ದಾರೆ. ಇದರಿಂದಾಗಿ ಪ್ರತಿನಿತ್ಯ ಕಾರ್ಗಳು ಏನು ಓಡಾಡುತ್ತೋ ಕಾರ್ಗೆ ಬಾಡಿ ಟಚ್ ಆಗ್ತಾ ಇದೆ. ಎಷ್ಟೋ ಜನ ದಿನ ನಿಂತ್ಕೊಂಡು ನಿಮ್ಗೆಲ್ಲ ಬೈಕೊಂಡು ಹೋಗುವಂಥ ಪರಿಸ್ಥಿತಿ ಇದೆ. ನಾವು 25 ವರ್ಷದಿಂದ ನೋಡಿ ರಸ್ತೆಯನ್ನು ಸಾಕಾಗಿದೆ. ಆಯ್ತು, ಈಗ ಈ ರೋಡಿನ ಸಮಸ್ಯೆಗಳನ್ನೇ ನಾವು ಹೇಳ್ತಾ ಇರೋದಷ್ಟೇ. ಯಾರಿಗೂ ಈ ರೋಡ್ ಹೋಗಕ್ಕಾಗಲ್ಲ, ಬರೋಕ್ಕಾಗಲ್ಲ. ಎತ್ತೆತ್ತು ಕುಕ್ಕರಿಸ್ತೀವಿ, ಆ ಜನಗಳು ಕೂತಿರ್ತಾರೆ, ಅವರಿಗೂ ತೊಂದರೆ ಆಗುತ್ತೆ. ಇದೇನ್ರಿ ನಿಮಗೆಲ್ಲ ರೋಡಿಂದ ಸಮಸ್ಯೆಗಳು, ಈ ಥರ ಎಲ್ಲ ಹೋಗಕ್ಕೆ ನಮಗೆ ಕೂರ್ಸ್ಕೊಂಡು ಈ ಥರ ಎಲ್ಲ ಮಾಡ್ತಿರಲ್ಲ ಅಂತ ಜನಗಳು ಏನೇನೋ ಮಾತಾಡ್ತಾರೆ ಕೆಟ್ಟದ್ದಾಗಿ. ನಾವೇನು ಮಾತಾಡೋಕ್ಕಾಗಲ್ಲ, ಬಾಡಿಗೆ ಬಂದರು ಆ ರೀತಿಯಲ್ಲಿ ಬೆಳವಣಿಗೆ ಬೆಳೆದಿದೆ. ಇಲ್ಲಿ ಯಾರು ರೋಡಲ್ಲ, ಅವ್ರು ಏನೇ ಮಾಡಿದ್ರು ಅವ್ರು MLA MP ಗಳು ಮಾಡಲ್ಲ. ಇಲ್ಲಿ ಅಧಿಕಾರ ಮಂಡ್ಯ ಜಿಲ್ಲೆ ಅಂದರೆ ಇಡೀ ಕರ್ನಾಟಕದಲ್ಲಿ ದೊಡ್ಡ ಜಿಲ್ಲೆ ಇರೋದೇ ಮಂಡ್ಯ. ಆ ಜಿಲ್ಲೆ ಇಂಪ್ರೂವ್ ಆಗಿಲ್ಲ ಅಂದರೆ ಒಂದು 10 ಕಿಲೋಮೀಟರ್ ದೂರದಲ್ಲಿ ಸಿಟಿ ಇಲ್ಲ ಅಂದರೆ ಏನು ಪ್ರಯೋಜನ? ಹಾಸನ ಹೋಗಿ ನೋಡಿ, ಮಿನಿ ಬೆಂಗಳೂರು ಇದ್ದಂಗಿದೆ. ಈ
ಈ ಸಣ್ಣ ಇಲ್ಲಿಂದ ಒಂದು 100-150 ಮೀಟರ್ ಆಗ್ಬೋದು 2 ರೋಡ್ ಬರುತ್ತೆ. ಈ ಒಂದು 2 ರೋಡು ಮತ್ತೆ 2 ಪಾರ್ಕ್ ಬರುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಯಾವುದೇ ದೊಡ್ಡ ರಾಜಕೀಯ ಕಾರ್ಯಕ್ರಮಗಳಾದ್ರೆ ಫಸ್ಟ್ ಹೇಳೋದೇ ಸಿಲ್ವರ್ ಜೂಬ್ಲಿ ಪಾರ್ಕಲ್ ಕಾರ್ಯಕ್ರಮ ಅಂತೇಳಿ. ಅಂತ ರಾಜಕಾರಣಿಗಳು, MLA ಗಳು, MP, CM ವರ್ಗೂ ಬಂದೋಗಿರುವಂತ ಒಂದು ಸ್ಥಳ ಎಷ್ಟು ಗಬ್ಬೆದ್ದಿದೆ ಅಂದ್ರೆ ಅವ್ರಿಗೆ ಏನಿದ್ರು ಅವರು ರಾಜಕಾರಣಿಗಳು ಬರುವಾಗ ಮಾತ್ರ ಅವ್ರಿಗೇನೋ ಒಂದು ಮ್ಯಾಟ್ ಹಾಕಿ ಅದ್ರ ಮೇಲೆ ಏನೋ ಹೂವಿನ ಮೇಲೆ ನಡೆಸ್ದಂಗ್ ಮಾಡ್ತಾರೆ. ಆದ್ರೆ ಪ್ರತಿಯೊಂದು ರಸ್ತೆ ಗುಂಡಿಗಳಿಂದ ಹಾಳಾಗಿದೆ. ಪ್ರತಿಯೊಬ್ರು ಇಲ್ಲಿ ಓಡಾಡುವಂತ ಪ್ರತಿಯೊಬ್ರು ಇಲ್ಲಿರುವಂತ ಪ್ರತಿ ಅಧಿಕಾರಿಗಳಿಗೆ ಬಾಯಿ ಬಂದಂಗೆ ಬೈಕೊಂಡು ಓಡಾಡ್ತಾ ಇದಾರೆ. ಬನ್ನಿ, ಸಂಪೂರ್ಣ ರೈಲ್ವೆ ಸ್ಟೇಷನಿನ ಈ ಒಂದು 2 ರೋಡಿನ ಹಣೆ ಬರನ ಇವತ್ತು ಒನ್ ಇಂಡಿಯಾ ಟಿವಿ ನಿಮ್ಮ ಮುಂದೆ ಹಿಡುತ್ತೆ. ಸ್ನೇಹಿತರೆ, ನಾವು ಬೆಳಗ್ಗೆ ರೈಲ್ವೆ ಸ್ಟೇಷನ್ ಹೇಗೆ ಇಲ್ಲಿಯ ಸಮಸ್ಯೆಗಳೇನು ಅಂತ ಹೇಳ್ದು ಲೈವ್ ಆಗಿ ಈಗ ಸಮಯ 9:30. ಇನ್ನೇನು 9:30ಗೆ ಒಂದು ಟ್ರೈನು 10-10:30 ಹೆಚ್ಚು ಒಂದು 3-4 ಟ್ರೈನ್ ಬರುವಂಥ ಸಂದರ್ಭ. ಆಮೇಲೆ ತುಂಬ ಜನ ಈ ಟೈಮ್ನಲ್ಲಿ ಬ್ಯಾಂಗ್ಳೂರು, ಮೈಸೂರಿಂದ ಬಂದು ಮನೆಗೆ ಹೋಗುವಂಥ ಸಂದರ್ಭ. ಬನ್ನಿ, ಈ ರೋಡು ಹೇಗಿದೆ, ಎಷ್ಟು ಭಯ ಆಗುತ್ತೆ, ಅಕ್ಕಪಕ್ಕ ಎಷ್ಟು ಜನ ಹುಡುಗರುಗಳಾಗಲಿ ಕೆಲವರು ಹೇಗೆ ಕುಂತಿರ್ತಾರೆ, ಅವರು ಸಿಗರೆಟ್ ಸೇತಾ ಕುಡಿದು ಎಷ್ಟು ಮಟ್ಟಕ್ಕೆ ಕುಂತಿರ್ತಾರೆ, ಅವ್ರ ಮಾತುಗಳು. ಮತ್ತೆ ಇಲ್ಲಿ ಸಾಮಾನ್ಯ ಅಪ್ಪಿತಪ್ಪಿ ಏನಾದರೂ ಆಟೋ ಏನಾದ್ರು ಸಿಗದೆ ಹೋದ್ರೆ ಪಾಪ ಯಾರು ವಯಸ್ಸಾದವರು, ಮಹಿಳೆಯರು ಯಾರು ಈ ಕಡೆ ಈ ರೋಡ್ ದಾಟಬೇಕು ಅಂದ್ರೆ ಜೀವ ಕೈಯಲ್ಲಿ ಇಟ್ಕೊಬೇಕು. ಬನ್ನಿ, ನೇರವಾಗಿ ನಿಮಗೆ ಅದನ್ನ ತೋರಿಸ್ತೀನಿ. ನಾನೀಗ ಆ ರೋಡಿಂದ ಒಂದು 20 ಹೆಜ್ಜೆ ಬಂದಿಲ್ಲ. ನನಗೆ ಇಲ್ಲಿಂದ ದಾಟೋದಕ್ಕೆ ನನಗೆ ಭಯ ಆಗುತ್ತೆ. ಆಯ್ತಲ್ಲ, ನೋಡಿ ಪೂರ ಪಾರ್ಕು, ಕಾಂಪೌಂಡ್ ಇಲ್ಲ. ಇಲ್ಲಿ ನೋಡಿ ದೂರದಲ್ಲಿ 2 ಹುಡುಗರು ಕುಂತಿದ್ದಾರೆ. ಇಷ್ಟೊತ್ತಲ್ಲಿ ಆ 2 ಹುಡುಗರು ಪಾರ್ಕಲ್ಲಿ ಕುಂತ್ಕೊಳ್ಳೋದಕ್ಕೆ ಏನು ಕೆಲಸ? ನೋಡಿ ಅಲ್ಲೊಂದು 2 ಹುಡುಗರು ಕುಂತಿದ್ದಾರೆ. ಆಯ್ತಲ್ಲ, ನೋಡಿ ಇದು ಈ ಕಡೆ ಪಾರ್ಕ್ ಅಂತೂ ಕಾಂಪೌಂಡ್ ಗೇಟ್ ಎಲ್ಲ ಜೆಚ್ ಹಾಕಿದ್ದಾರೆ. ಆಯ್ತಾ, ಬನ್ನಿ ಹಾಗೆ ನಾವು ಹಾಗೆ ಒಂದು ಚರ್ಚೆ ಮಾಡ್ತಾ ಹೋಗೋಣ. ಸರ್ಕಾರದ ಜವಾಬ್ದಾರಿಗಳೇನೇನಿರುತ್ತೆ, ನಂತರ ಇಲ್ಲಿರುವಂಥ ಸ್ಥಳೀಯ ಕೌನ್ಸಿಲರ್ಗಳ ಜವಾಬ್ದಾರಿ ಏನೇನಿರುತ್ತೆ, ನಾವು ಎಲ್ಲಿ ಸರಿಯಾಗಿ ಕೆಲಸ ಮಾಡಬೇಕು ಅನ್ನೋದು ಅವರು ಕರೆಕ್ಟಾಗಿ ಯೋಚನೆ ಮಾಡಬೇಕು. ಯಾಕಂದರೆ ಇಂಥ ಒಂದು ಮುಖ್ಯವಾದ ಒಂದು ರೋಡ್ನೇ ಅವ್ರು ಇಷ್ಟು ವರ್ಷಗಳ ಕಾಲ ಮರ್ತಿದ್ದಾರೆ ಅಂತಂದರೆ ಇನ್ನು ಯಾವ ನಿಟ್ಟಿನಲ್ಲಿ ಇವರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ, ಮತ್ತು ಏನಕ್ಕೋಸ್ಕರ ಇವರೆಲ್ಲ ಅಧಿಕಾರಕ್ಕಾಗಲಿ ಮತ್ತು ಈ ಒಂದು ಆ ಒಂದು ಕೆಲಸ ಏನಕ್ಕೆ ಬರಬೇಕು ಇವರೆಲ್ಲ. ನೋಡಿ ಎಷ್ಟು ಭಯ ಆಗುತ್ತೆ ಅಂದರೆ, ನಾನು ಅಲ್ಲಿಂದ ಇಲ್ಲಿ ಬರೋಷ್ಟೊತ್ತಿಗೆ ಈ ಒಂದು ಸಮಯದಲ್ಲೇ ನನಗೆ ಇಷ್ಟೆಲ್ಲ ಭಯ ಆಗ್ತಾ ಇದೆ. ಅಂದರೆ ಯೋಚನೆ ಮಾಡಿ, ನಾಳೆ ದಿನ ನಮ್ಮ ಮನೆಯಿಂದ ಯಾರಾದರೂ ನಿಮ್ಮ ಮನೆಗಳಿಂದ ಯಾರಾದರೂ ಮಧ್ಯರಾತ್ರಿಯಲ್ಲಿ ಬಂದು ಏನೋ ನಿಮ್ಮ ಸಂಬಂಧಿಕರು, ನೆಂಟರು, ಯಾರೊಬ್ರು ಈ ರೋಡ್ನ ದಾಟಿ ಅಲ್ಲಿ ಬಂದು ಒಂದು ಆಟೋ ಇಟ್ಕೊಂಡು ಏನೋ ಒಂದು ನಿಮ್ಮನ್ನ ಕಮ್ಯುನಿಕೇಟ್ ಮಾಡ್ಕೊಂಡು ಬರಬೇಕು ಅಂದರೆ ಅದು ಎಷ್ಟು ಸಮಸ್ಯೆ, ಎಷ್ಟು ಭಯ ಉಂಟು ಮಾಡುತ್ತೆ ಅಂಥೇಳಿ ದಯಮಾಡಿ ಈ ಕೂಡಲೇ ಸ್ಥಳೀಯ ನಗರಸಭೆ ಸದಸ್ಯರು, ಮಂಡ್ಯದ ಕಮಿಷನರ್ ಆಗಲಿ ಮತ್ತು ಮಂಡ್ಯ ಶಾಸಕರು ದಯಮಾಡಿ ಈ ಒಂದು 2 ದಾರಿಗಳಿದೆಯೋ, ಈ 2 ದಾರಿಗಳಿರುವಂಥ ಒಂದು ಸಣ್ಣ ಸಣ್ಣ ರೋಡ್ಗಳನ್ನ ಸಂಪೂರ್ಣವಾಗಿ ಕ್ಲಿಯರ್ ಮಾಡಿ ಇಲ್ಲಿ ಬೆಳಕಿನ ವ್ಯವಸ್ಥೆಗಳು ಮಾಡಿ, ಮತ್ತು ಪಾರ್ಕ್ಗೆ ಯಾವುದೇ ರೀತಿ ರಾತ್ರಿ ಹೊತ್ತು ಮಂಡ್ಯದ ಪೊಲೀಸ್ SP ಅವ್ರ ಜೊತೆ ನಾವು ಚರ್ಚೆ ಮಾಡೋಕ್ಕೆ ಇಷ್ಟಪಡ್ತೀವಿ. ಸೊ ಈ ಪಾರ್ಕ್ಗಳಲ್ಲಿ ಮಧ್ಯರಾತ್ರಿ ಒಂದಷ್ಟು ಜನ ವಿಸಿಟ್ ಮಾಡಿಸುವಂಥದ್ದಾಗಲಿ, ಸೊ ಸಂಪೂರ್ಣ ಈ ಒಂದು 2 ಪಾರ್ಕ್ನ ಒಂದು ಬದ್ಧತೆಯನ್ನು ಮಾಡಿ ಯಾರಿಗೆ ಸಾರ್ವಜನಿಕರಿಗೆ ಯಾವುದೇ ಥರ ತೊಂದರೆ ಆಗದ ರೀತಿ ಇದನ್ನು ಸರಿಪಡಿಸ್ಬೇಕು ಅಂತ ಹೇಳಿ ಇಡೀ ಮಂಡ್ಯ ಜನತೆಯ ಪರವಾಗಿ ನಿಮ್ಮಲ್ಲಿ ಕೇಳ್ಕೊತೀನಿ.